ಹಲೋ ಹಲೋ ರಾಯರ, ನಾನು ಪಂಚಾಕ್ಷರಿ ಮಾತಾಡಕತ್ತೀನಿ. ಹೇಳು. ಎದ್ದಿರೇನ್ರಪ್ಪ? ಬೆಳಗಿನ ಜಾವ 4 ಗಂಟೆಗೆ ಫುಲ್ ಕಾಂದಾನಿನೇ ಗುಳೆ ಎಪ್ಪಿಸ್ಕೊಂಡು ಗಾಡಿಯಾಗ ತುಂಬಿಕೊಂಡು ಮಂಗಳೂರು ದಾಟೀನ್ರಿ. ಇನ್ನೊಂದು ತಾಸ್ನ್ಯಾಗ ಅಲ್ಲಿ ಇರ್ತೀನ್ರಿ. ಬನ್ನಿ ಬನ್ನಿ ಬನ್ನಿ. ಪಂಚಾಕ್ಷರಿ, ಈ ನನ್ನ ಮಗನಿಗೆ ಅಷ್ಟು ಗಾಡಿ ಓಡ್ಸಕ್ ಬರಲ್ಲ. ನಾನಾಗಿದ್ರೆ ಇಷ್ಟೊತ್ತಿಗೆ ಹೆಣ್ಣು ನೋಡ್ಕೊಂಡು ವಾಪಸ್ ಬಂದ್ಬಿಡ್ತಿತ್ತು. ಅಲ್ಲ, ಮದುವೆ ಆಗಿ ಫಸ್ಟ್ ನೈಟ್ ಆಗಿರೋದು ಮಲ್ಕಳ. ನಿದ್ದೆ ಬರ್ಲಿಲ್ಲ ಅಂದ್ರೆ ಅಲ್ಲಿ ರಾಯರ್ ನೋಡು ಆಯಿಲ್ ಇಂಜಿನ್ ಸ್ಟಾರ್ಟ್ ಆಗೈತಿ. ಡ್ರೈವರ್ ಗಾಡಿ ನಿಲ್ಸಪ್ಪ, ಗಾಡಿ ನಿಲ್ಸು. 5 ನಿಮಿಷ ಟೈಮ್ ಇದೆ. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಬಿಡಿ. ಜೀವನ ತುಂಬಾ ಸಣ್ಣದು. ಮೈಲಾರಿ ಹೇಳಪ್ಪ, ಇದೊಂದು ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಡೋಣ. ಇನ್ನೂ ನಿನ್ ಜೊತೆ ಇಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಡಯಾಬಿಟಿಸ್ ಬಂದ ಕಣ್ಣು ಅದು. ಇನ್ನು ಸೂಸು ಮಾಡ್ಲಿಲ್ಲ ಅಂದ್ರೆ ಏನೇನು ಕಳ್ಕೊಂಡು ಹೇಳಕ್ ಬರಂಗಲ್ಲ. ಬಾ, ನನ್ನ ಮಗ ಗಾಡಿ ಮಾಲೀಕ ನೀನು, ನಿನ್ನ ಬಾಡಿ ಮೇಂಟೈನ್ ಮಾಡಕ್ ನಾವು. ಬಾ ಈಗ ನೋಡಿ ನಮ್ಮಮ್ಮ ಅವ್ನ್ ದೃಷ್ಟಿ ತೆಗಿತಾರೆ. ಈಗ ನಮ್ಮ ಮಾವ ಅವನ್ ಹುಟ್ಟಿದ ವಾರ ಕೇಳ್ತಾರ ನೋಡಿ. ಅಕ್ಕ, ಇವನು ಹುಟ್ಟಿದ್ದು ಯಾವಾಗ? ಯಾವ ವಾರ? ಶನಿವಾರ. ಮಿಡ್ನೈಟ್ ಶಾರ್ಪ್ 11:31 PM. ಹಾಫ್ ಅನ್ ಅವರ್ ಲೇಟ್ ಆಗಿಬಿಟ್ಟಿದ್ರೆ ಸಂಡೇ ಬರ್ತ್ಡೇಗೆ ಈಸಿ ಆಗಿರೋದು. ಶನಿವಾರಕ್ಕೆ ಹಳದಿ ಬಣ್ಣ ಶ್ರೇಷ್ಠವಾದ ಬಣ್ಣ. ನಾನು ನಿಮಗೆ ಹೇಳಿದ್ದೆ, ತರ್ಲಿಲ್ಲ. ಆದ್ರೂ ಪರವಾಗಿಲ್ಲ, ನೀಲಿ ಬಣ್ಣ ನಡೆಯುತ್ತೆ, ಹಾಕಿ. ಹಿಂಗೆ ಅಂತೆ ಶಾಸ್ತ್ರದ ಪ್ರಕಾರ ಯಾವುದೋ ಒಂದು ಅಂಗಿ ಆರಿಸ್ಕೊಟ್ಟ ನಿಮ್ಮ ಮಾವ. ಎಲ್ಲಿ ಇರೋದು ಒಂದು ಚಡ್ಡಿನೂ ಕಿತ್ತು ಹೋಗದ್ ಬಿಡ್ತಾನಂತ ಟೆನ್ಷನ್ ಆಗಿತ್ತಪ್ಪ ನನಗ. ಹೇಳಕ್ಕಾಗಲ್ಲ, ಮ್ಯಾಚ್ ತುಂಬಾ ಟೈಟ್ ಇದೆ. 2 ಬಾಲಿಗೆ 20 ರನ್ ಬೇಕು. ಸುಮ್ನೆ ಮ್ಯಾಚ್ ನೋಡಿ. ಅಪ್ಪ ಸಿಲಿ ಪಾಯಿಂಟ್ ಅಲ್ಲಿ ಇದಾರೆ, ಅಮ್ಮ ಶಾರ್ಟ್ ಲೆಗ್. ಬ್ಯಾಟ್ಸ್ಮನ್ ತಯಾರಾಗ್ಬಿಟ್ಟಿದ್ದಾರೆ, ಆದ್ರೆ ಬೌಲರೇ ಬಂದಿಲ್ಲ. ಏನ್ ನಡೀತಾ ಇದೆ ನಮ್ ಗಾಡಿಲಿ? ನೀವು ಪುಣ್ಯ ಮಾಡಿದೀರಾ, ನಿಮಗ್ ಕಣ್ಣಿಲ್ಲ. ಹೌದಪ್ಪ, ಇವನು ಹುಟ್ಟಿ ದೊಡ್ಡವನಾಗಿ ಗಾಡಿ ಓಡಿಸೋದನ್ನ ನೋಡಕ್ಕಾಗಿದೆ. ದೇವ್ರು ಪಂಚನ ಹೇಳೋನ್ಗೆ ಸುಮ್ಮನೆ ಇದ್ರೆ ಸರಿ, ಇಲ್ಲ ಎತ್ತು ಗಾಡಿ ಮೇಲೆ ಬಿಸಾಕ್ತೇನೆ. ಏನೋ ನಿಂದ ಇವಾಗ? ಸುಮ್ಮನಿರಲೆ, ಹುಡುಗ ನೀರ್ ಕುಡಿದು ಈಗ ತಯಾರಾಗತ್ತಾನ. ಇನ್ನು ಕೆಲಸ ಬಾಳ ಅದಾವ. ತಗೋ ಪೆಗ್ ನಂಬರ್ 1, ಈ ಪೆಗ್ ನಂಬರ್ 2. ನಮಸ್ಕಾರ. ನಮಸ್ಕಾರ. ಕ್ಷೇಮವೇ? ಪರಮಾತ್ಮನ ದಯದಿಂದ ನಾನು ಕ್ಷೇಮವಾಗಿದ್ದೇನೆ. ನಿಮ್ಮ ನೋಡ್ತಾ ಇದ್ರೆ ಸಾಕ್ಷಾತ್ ಲಂಬೋದರನೇ ಮೂಷಿಕ ವಾಹನದ ಮೇಲೆ ಹೊರಟಾಗ ಕಾಣುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಂದ ಹಾಗೆ ಯಾವ ಕಡೆ ದಯಮಾಡಿಸೋಣವಾಯ್ತು? ಅಂಬಾಭವಾನಿ ದೇವಸ್ಥಾನದ ಪಕ್ಕದಲ್ಲಿ ಆ ಶ್ರೀಕಂಠ ಮೂರ್ತಿಗಳ ಮನೆಯಲ್ಲಿ ನಾಮಕರಣ ಇತ್ತು, ಹೋಗ್ತಾ ಇದ್ದೀನಿ. ಒಳ್ಳೇದೇ ಆಯ್ತು. ನಾನು ಆ ಕಡೆನೆ ಹೊರಟಿದ್ದೆ. ಚಿಟಿಕಿ ನಿಶ್ಚಯ ಕೊಡ್ತೀರಾ? ಧಾರಾಳವಾಗಿ. ಯಾಕೆಂದ್ರೆ ಒಬ್ಬಟ್ಟಿಯಾಗಿ ಹೋಗೋದಕ್ಕಿಂತ ಜೋಡಿಯಾಗಿ ಹೋಗೋದು ಕ್ಷೇಮ ನೋಡಿ ನಾನು ಆ ಕಡೆ ಹೊರಟಿದ್ದೀನಿ. ಬನ್ನಿ, ಕೂತ್ಕೊ ಬನ್ನಿ. ಅರೆ, ಅಂದಾಗ ನಿಮ್ಮ ಶಿಷ್ಯಲ್ಲಿ ಅಭೀಷ್ಟು ಆ ಪರಮ ಪಾಪಿ ಹೆಸರು ನನ್ನ ಎದುರುಗಡೆ ಎತ್ಬೇಡಿ. ಅವ್ನ ಕಾಲಿಟ್ಟು ಜಾಗದಲ್ಲಿ ನಂದನವನ ಇದ್ರು ಸಹಿತ ಸುಡುಗಾಡಾಗಿ ಹೋಗ್ಬಿಡುತ್ತೆ. ಈಗ ನಾನ್ ನಿಮ್ ಜೊತೆಲಿ ಬರ್ತಿದ್ದೇನಲ್ಲ, ಇನ್ಮೇಲೆ ನೋಡಿ ನಿಮ್ ಯೋಗನ. ಶುಕ್ರಹೋರೆ, ಈ ಶುಕ್ರಹೋರಲ್ಲಿ ಹೊರಟ್ರೆ ಇನ್ಮೇಲೆ ಶುಕ್ರದೇಶ ಪ್ರಾರಂಭ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬನ್ನಿ, ಕೂತ್ಕೊ ಬನ್ನಿ. ಎಲ್ಲಿ ನೀವು ಒಬ್ರೆ ಕೂತಿದ್ದೀರಾ? ಹೌದೇ, ಸೀಟನ್ನ ಒಂದಡಿ ಆಗಲ ಒಂದಡಿ ಉದ್ದ ಮಾಡಿದ್ರೆ ಏನು ಇವನಪ್ಪನ ಮನೆ ಗಂಟು ಹೋಗ್ತಿದ್ಯೆ? ಕೂತ್ಕೊಡ್ರಾ? ಕೂತ್ಕೊಂಡೆ. ಏನು ಹೇಳಿ, ರಾಜು ಅವ್ರ ಮನೆ ಊಟ ಆದ್ರೆ ಅದ್ಭುತವಾಗಿರುತ್ತೆ. ಅಯ್ಯಯ್ಯೋ, ಅಯ್ಯಯ್ಯೋ, ಇದೇನಪ್ಪ 2ನೇ ಅಪ್ಶಕ್ನ ಕಣ್ಗಿ ನೋಡ್ಬಿಡ್ತಾ? ಅಯ್ಯೋ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏಯ್, ಅಯ್ಯೋ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಯ್ಯಯ್ಯೋ, ಮೇಲಿಂದ ಕೆಳಗಡೆ ಬೀಳ್ತೀಯ? ಬೇಡ ಶಿವ, ಬೇಡ. ಸಾಯೋದು ಮಹಾಪಾಪ. ಓಂ ನಮಃ ಶಿವಾಯ. ಬನ್ನಿ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಬನ್ನಿ ಬನ್ನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನ್ ಸ್ವಾಮಿ, ಏನಾಯ್ತು? ಅಯ್ಯೋ ಗೂಬೆ, ಅಣ್ಣ ಹಸ್ಗೂಸು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ. ಯಾರಾದ್ರೂ ಕಾಪಾಡ್ರಪ್ಪ, ಯಾರಾದ್ರೂ ಕಾಪಾಡಿ. ಓ, ಹೆಂಗ್ ಸ್ವಾಮಿ ಕಾಪಾಡೋದು? ಸುದೀಪ್, ಉಪೇಂದ್ರ, ರವಿಚಂದ್ರನ್ ಅವರೆಲ್ಲ ಎಲ್ಲೆಲ್ಲೋ ಇದಾರೆ. ಅವರೆಲ್ಲ ಹ್ಯಾಕ್ ಕರ್ಕೊಂಬರದೀಗ. ಓಂ ನಮಃ ಶಿವಾಯ. ಅವರೆಲ್ಲ ಯಾರು? ಹೀರೋಗಳ್ರಿ. ಓಹೋ, ಟಿವಿ ಹೀರೋಗಳು. ನಿಮ್ ತಲೆ.
ಅವರು ಸಿನಿಮಾ ಹೀರೋಗಳು. ಅವ್ರು ಬಂದು ಏನ್ ಮಾಡ್ತಾರೆ ಇಲ್ಲಿ? ಓಂ ನಮಃ ಶಿವಾಯ. ಯಾರೋ ನೀನು? ಕೆಳಗಿಳಿದೆ ಅಂದ್ರೆ ಒಂದು ಸಾಯಿಸ್ಬಿಡ್ತೀನಿ. ಓಂ ನಮಃ ಶಿವಾಯ. ಕಾಕಿ ಬಟ್ಟೆ ಹಾಕಿದಕ್ಕೆ ಸಾರ್ಥಕವಾಯ್ತು. ಕೆಳಗಡೆ ಬೀಳೋ ಅಷ್ಟು ಅವನೇ ಸತ್ತೋಗಿರ್ತಾರಲ್ಲ. ಓಂ ನಮಃ ಶಿವಾಯ. ಮೊದ್ಲು ನೀವ್ಯಾರು ಹೇಳ್ರಿ? ಆ ಹಸುಗೂಸು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಿದ್ದನ್ನ ಪ್ರಪ್ರಥಮವಾಗಿ ನೋಡಿದ ಮೊದಲನೇ ವ್ಯಕ್ತಿ ನಾನೇ. ಹಾಗಾದ್ರೆ ಇವನ್ನ ಒದ್ದೊಳಗೆ ಯಾಕೆ ಓಂ ನಮಃ ಶಿವಾಯ? ಯಾಕ ಅವನೇನಾದ್ರು ಬಿದ್ದು ಸತ್ರೆ ಸಾಕ್ಷಿ ಹೇಳೋದಕ್ಕೆ ಓಂ ನಮಃ ಶಿವಾಯ. ಅವು ಕೋರ್ಟ್ ಕಲಿಬೇಕಾ? ಓಂ ನಮಃ ಶಿವಾಯ. ನಮಃ ಶಿವಾಯ. ಬೆಂಕಿ ನಂದಿಸ ನೀರಿನ ಗಾಡಿ ಬಂತು. ಇವ್ರು ಖಂಡಿತವಾಗ್ಲೂ ಕಾಪಾಡ್ತಾರೆ. ಈ ಫೈರ್ ಇಂಜಿನ್ ಯಾಕೆ ಬಂತು? ಅಯ್ಯೋಯ್ಯೋ, ಏನೇ ಇದು? ಒಳ್ಳೆ ಹಂದಿಗಳ ತರ ನುಗ್ತಾ ಇದ್ದೀರಾ? ಪೇಪರ್ನವರು ಟಿವಿ ಬರ್ತಾರಲ್ಲ, ನನ್ನ ಫೋಟೋ ಬರಲಿ ಅಂತ ಸರ್. ಆ ಕಂದ ಅಲ್ಲಿ ಸಾಯ್ತಾ ಇದೆ, ಪೇಪರ್ನವ್ರಿಗೆ ಟಿವಿ ಅವ್ರಿಗೆ ಪೋಸ್ ಕೊಡ್ತಾ ಇದ್ದೀರಾ. ಓಂ ನಮಃ ಶಿವಾಯ. 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 ಹಲೋ, ಎಕ್ಸ್ಕ್ಯೂಸ್ ಮೀ, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಸ್ವಲ್ಪ ಕಾರಣ ತಿಳ್ಕೋಬೋದಾ? ಇಟ್ ಇಸ್ ಯುವರ್ ಪರ್ಸನಲ್ ಆರ್ ಪೊಲಿಟಿಕಲ್? ಹಲೋ, ನಿಮ್ಮ ಹೆಸರೇನು? ಇಸ್ ಇಟ್ ಯುವರ್ ಫಸ್ಟ್ ಎಕ್ಸ್ಪೀರಿಯನ್ಸ್? ಅಯ್ಯೋ, ನೀವ್ ಇಲ್ಲಿಂದ ಹೇಳ್ತಾ ಇರೋದು ಅವನಿಗೆ ಕೇಳಿಸ್ತಾ ಇಲ್ಲ, ಅವನು ಅಲ್ಲಿಂದ ಹೇಳ್ತಾ ಇರೋದು ನಮಗ್ ಕೇಳಿಸ್ತಾ ಇಲ್ಲ. ಓಂ ನಮಃ ಶಿವಾಯ. ಕೇಳಿಸ್ತಿಲ್ಲ. ಈ ಇನ್ಸ್ಪೆಕ್ಟ್ರೆ, ನೀವೇ ಒಳ್ಳೆ ಹೀರೋ ತರ ಹೋಗಿ ಕಾಪಾಡ್. ಕೇಳಿಸ್ತಿಲ್ಲ. ಸಿಕ್ಬಿಟ್ಟೆ. ಏನ್ರಿ, ಏನಾಯ್ತು? ಬಾ ಹೇಳ್ತೀನಿ, ಕೆಳಕ್ ಬಾ ಹೇಳ್ತೀನಿ. ಸಿಕ್ಬಿಟ್ಟೆ, ನಾನ್ ನಿನ್ ಬಿಡಲ್ಲ. ಏನಾಯ್ತು ಸರ್? ನನ್ಗೊಂದು ಅರ್ಥ ಆಗ್ತಿಲ್ಲ. ಏನಯ್ಯ, ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವ್ ನೀನು ಏನೋ ಗೊತ್ತಿಲ್ಲದ ಒಂಥರ ನನ್ನೇ ಕೇಳ್ತಿದ್ಯಲ್ಲಯ್ಯ. ಏನು? ನಾನು ಆತ್ಮಹತ್ಯೆ ಪ್ರಯತ್ನ ಮಾಡ್ದ ಸರ್? ನಾನು ಅಲ್ಲಿ ನಿಂತ್ಕೊಂಡು ಎಲೆಕ್ಟ್ರಿಕ್ ಕೆಲಸ ಮಾಡ್ಬೇಕಾರೆ ಹೋಲ್ಡ್ರ್ ಕೈ ಜಾರಿ ಪೂಜಾರಿ ತಲೆ ಮೇಲೆ ಬಿತ್ತು ಅಷ್ಟೇ. ನಿಜ ಹೇಳ್ತಿದ್ಯಾ? ನಿಜಾನೇ ಸರ್ ಹೇಳ್ತಿರೋದು, ನಾನು ಯಾಕೆ ಸುಳ್ಳು ಹೇಳಿ? ಏಯ್ ಶಾಸ್ತ್ರಿ, ಎಂಥ ಭಾಗ್ಯ, ಎಂಥ ಪುಣ್ಯ, ದರ್ಶನ. ನನ್ನ ಶಿಷ್ಯನೇ ಎಷ್ಟೋ ವಾಸಿ ದರಿದ್ರಕ್ಕಿನ್ನ ಮದುವೆ ನಿಂತ್ರ ಆದ್ರೂ ದಕ್ಷಿಣ ಕಾಸಾದ್ರೂ ಸಿಗ್ತಾ ಇತ್ತು. ಇವನ್ ಬಂದಿದ್ದೇ ಬಂದಿದ್ದು ನನ್ನನ್ನ ಕೃಷ್ಣನ ಜನ್ಮಕ್ಕೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದಾರಲ್ಲ. ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಓಂ ನಮಃ ಶಿವಾಯ. ಎಲ್ಲಿಗೆ? ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ. ಶ್ರೀಕೃಷ್ಣ ಜನ್ಮಸ್ಥಾನ ಮಥುರಾ. ಆಹಾ, ಕೃಷ್ಣ. ಎಲ್ಲವನು ಶಾಸ್ತ್ರಗಳು ಮಾಯ ಆಗ್ಬಿಟ್ರು. ಮಾಯ ಬಿಟ್ಟ. ಏಯ್, ಇವ್ನ ಹಿಡ್ದು ಒಳಗಡೆ ಹಾಕು. ಲೇ, ಅದೇನು ವಿಧಾನಸೌಧದೊಳಗೆ ಕದ್ದು ನೋಡ್ದಂಗ ಬಗ್ಗೆ ನೋಡಕತ್ತಿಲ್ಲ. 14ನೇ ಕಾಡು ಒಗಿತಳಗ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಂತೀಯ ಊಹು ಅಂತೀಯ. ಯಾಕೆ ಮಗ ಲೇಟು? ಲವರ್ಸ್ ಇಬ್ರು ಮಾತಾಡ್ತಾ ಕೂತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತಮ್ಮ. ಅದ್ ಸರಿ, ನೀನ್ ಯಾಕೆ ಲೇಟು ಅಂತ. ನಾನು ಗೀತಾ ನಿನ್ ಕಣ್ಣಿಗೆ ಲವರ್ಸ್ ತರ ಕಾಣಲ್ವಾ? ಇಬ್ರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಕನ್ಫರ್ಮ್ ಆದಂಗ ಇನ್ನ ಬೆಟ್ಟೇಗೌಡನ ಕಡೆಯಿಂದ ಕಾಲ್ ಮರಲಿ ಹೊಡಿಸ್ಕೊಳ್ಳೋದು ಗ್ಯಾರಂಟಿನ. ಸಾಧ್ಯವಾದ್ರೆ 4 ಒಳ್ಳೆ ಮಾತಾಡು, ಇಲ್ಲ ಮುಚ್ಕೊಂಡು ಕಾಡ್ಸಾಡು. ನೀನು ಒಬ್ನೇ ಕಲ್ಲ, ನೀನು ಒಬ್ನೇ. ನನ್ನ ಲವ್ ಅಲ್ಲಿ ನನ್ನ ಲವ್ಗೆ ಸಾಂಗ್ ಹಾಕಿ ಬಿಲ್ಡಪ್ ಕೊಟ್ಟು ನನ್ನ ಲವ್ನ ಎಲ್ಲೋ ತಗೊಂಡು ನಿಲ್ಸ್ಬಿಟ್ಟಕಲ್ಲ. ದೇವಸ್ಥಾನದಲ್ಲಿ ಲವ್ ಸಾಂಗ್ ಹಾಕಿ ಊರ್ ಜನ ಎಲ್ಲ ಮಕ್ ಕುಯ್ತವ್ರೆ. ಪುಣ್ಯ, ಸಂತೋಷ ಪಡ ಮಗನ. ಊರಾನೋರು ಯಾರು ಇಕ್ಕರಿಸಿಲ್ಲ. ಆಯ್ತು ಬಿಡಲು, ನನ್ ಗುಟ್ಟ ಮೊದಲನೇ ಮಗಳಿಗೆ ನಿನ್ನ ಹೆಸರು ಹೇಳ್ತೀನ. ಹೌದಾ? ಹೌದು ಸ್ವಾಮಿ. ಕೆಟ್ಟ ಹಾಫ್ ಮೇಡ್ಗಳತ್ಲೆ ಮಾತಾಡಬೇಡ್ರಿ. ಗೀತಾ ಎಜುಕೇಟೆಡ್ ಹುಡುಗಿಯಪ್ಪ, ಎಲ್ಲಾರ ಜೋಡಿ ಫ್ರೀ ಆಗಿರ್ತಾಳ. ನನಗ್ ಬೆವ್ರು ಬಂದ್ರೆ ಬೆವ್ರರ್ಸ್ಕೊ ಅಂತ ಖರ್ಚಿ ಕೊಡ್ತಾಳೆ. ಇದು ಲವ್ ಅಲ್ವಾ? ನಾನು 40,000 ಕೇಳಿದ್ರೆ 45,000 ಕೊಡ್ತಾಳೆ. 5,000 ಖರ್ಚಿಗೆ ಇಟ್ಕೊ ಅಂತ. ಅದು ಲವ್ ಅಲ್ವಾ? ನಾನ್ ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ ಬಸ್ಸಲ್ಲ, ಬೇಡ ಸುಸ್ತಾಗುತ್ತೆ, ನೀನು ಗಾಡಿ ತಗೊಂಡೋಗುವಂತ ಗಾಡಿ ಕೀ ಕೊಡ್ತಾಳೆ. ಇದು ಲವ್ ಅಲ್ವಾ? ಈ ಸಟ್ನ್ಯಾಗ ಕರ್ರನ್ ರಾಜನ್ ಪಕ್ಕದ ಕೆಂಪನ್ ರಾಣಿ ಸಟ್ ಆಗೋದಿಲ್ಲ. ತಗೋ ರಾಣಿನ. 4 ಜೋಕರ್ ಇದ್ರೆ ಯಾರು ಬೇಕಾದ್ರೂ ಶೋ ಮಾಡ್ಬೋದು. ಮಗ, ಇವೆಲ್ಲ ನೋಡ್ತಾ ಇದ್ರೆ ನಿಮ್ಮಿಬ್ಬರು ಲವ್ ಅಲ್ಲಿ ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗೈತೆ. ಥ್ಯಾಂಕ್ಸ್ ಕಣಲೆ. ಅನ್ನ ಉಣ್ಣ ಬಾಯಲ್ಲಿ ಒಂದ್ ಒಳ್ಳೆ ಮಾತಾಡ್ದೆ. ಸಾಲಿ ಚೌಡಿ ಮೇಲೆ ಕುತ್ಕೊಂಡು ಇಸ್ಪೇಟ್ ಆಡೋರೆಲ್ಲ ಗ್ರಾಜುಯೇಟ್ ಗತ್ಲೆ ಮಾತಾಡಕತ್ತಿರಲ್ಲ. ನನಗೆ ಯಾಕ ಸಂಶಯ ಬರಾಕತ್ತೈತಿ, ಎಲ್ಲಿ ಏನ ಎಡವಟ್ಟಾಕತ್ತನ ಅಂತೀನಿ. ಟೀ ಮಾಡಿ ತಿಕ್ಲ ಆಗ್ಬಿಟ್ಟವನೆ. ಆಟ ಆಯ್ತು. ಆತ ಕಾಸು ಕೊಡು. ತೆಗೆಯಲೇ. ಆಯ್ತು ನಿನಗೆ. ಕೊಡ, ತೆಗ್ಯಲೇ. ಬಾಯಿಲಿ ಮಗ, 5,000 ಖರ್ಚು ಕೊಟ್ಲು ಅಂತಲ್ಲ, ಅದ್ ಹೆಂಗೆ? ತಾಜ್ ಮಹಲ್ ಕಟ್ಬೇಕಾದ್ರೆ ದುಡ್ಡು ಯೋಚನೆ ಮಾಡಿದ್ರು. ಲವ್ ಅಂದ್ರೆ ಹಂಗೆ.
ಈಗ ತಾನೇ ಅಲ್ಲಿಗೆ ಹೋಗಿದ್ ಬಂದಿದ್ದೀನಿ. ಅವಳು ಮತ್ತೆ ಬಂದೇ ಬರ್ತಾಳೆ ನಾನು ನೋಡಕ್ಕೆ. ನೋಡ್ತಾ ಇರಿ, ಅದೇ ಲವ್ ಅಮ್ಮ. ಬಂದ್ರು ಬರ್ಬೋದು. ಅದೇನ ಅಂತಾರಲ್ಲ, ಕಾಕಿ ಕುಂದ್ರುದಕ್ಕ ಟೊಂಗಿ ಮುರಿದಕ್ಕ ಬರಬ್ಬರಿ. ಹೇ ಬರ್ತಾಳ ಮಗ. ಹೌದು ಮಗ, ಗೀತಾ ಬತ್ತಾವಳೆ. ಲವ್ ಅಮ್ಮ, ಲವ್. ಲೇ ದಡ್ಡ ತಿಳ್ಕೊ, ಲವ್. ಹೆಂಗೆ ಕೆಲಸ ಎಲ್ಲ ಸೂಪರ್ ನಡೀತಿದೆ. ಎಲ್ಲಾ ಕಡೆ ಬರೀ ಕಿಟಕಿನೇ ಗಾಳಿ ಆಡ್ಬೇಕು ಅಂತ. ಅಲ್ವಾ, ಕೈ ವಸ್ತ್ರ ಕೊಳಿ ಆದ್ರೆ ತೊಳ್ಯಾಕ ಹಾಕ್ಬೇಕಾಗಿತ್ತು. ಇವನ್ ಕೈಯಾಗ ಯಾಕೆ ಕೊಟ್ಟಿ? ಸರಿ, ಇವರೆಲ್ಲ ಯಾಕೆ ಅದು ಬಂದು ಅದು ಅವನು ಒಬ್ನೇ ಇಟ್ಕೆ ಬರ್ತಾ ಇದ್ನಲ್ಲ, ಪಾಪ ಹೆಲ್ಪ್ ಮಾಡೋಣ ಅಂತ ಬಂದ್ವಿ. ಏನ್ ಸಂತು, 50 ಮೂಟೆ ಸಿಮೆಂಟ್ ಖರ್ಚಾಗಿದೆ ಅಂತ ಹೇಳ್ದೆ. ಎಲ್ಲ ಹಾಗೆ ಇದೆ. ಕೆಲಸ ನಡೀತಾ ಇದೆಯೋ ಇಲ್ವೋ? ನಡೀತಿದೆ ಎಲ್ಲ. ಅಯ್ಯೋ, ನಾವೇನ್ ಕಾಂಜಿ ಪಿಂಜಿ ಕಾಂಟ್ರಾಕ್ಟರ್ಗಳ ಸಿಮೆಂಟ್ ನ ವೇಸ್ಟ್ ಮಾಡಕ್ಕೆ ಸೂಪರ್ ಕಾಂಟ್ರಾಕ್ಟರ್ಗಳು. ಅದಕ್ಕೆ ಸಿಮೆಂಟ್ ನ ಕಡಿಮೆ ಹಾಕಿ ಮಳ್ಳ ಜಾಸ್ತಿ ಆಗ್ತಾ ಇದೀವಿ. ಹಾಗಾದ್ರೆ ನಮ್ ಬಿಲ್ಡಿಂಗ್ ಗತಿ? ಅಯ್ಯಯ್ಯೋ, ಕೆಲಸ ಕೊಡೋಕ್ಕಿಂತ ಮೊದಲ ವಿಚಾರ ಮಾಡ್ಬೇಕಾಗಿತ್ತು. ಈಗದು ಗಂಗಾರಾಮ ಎಲ್ಲ ಸುಳ್ಳು ಗೀತಾ. ಇನ್ಮೇಲೆ ನಾನೇ ಬಂದು ನೋಡ್ಕೋತೀನಿ. ಏನದು ಆ ದಾರಿಯಾಗೆ ಬದ್ರಿ. ಹೋಗ್ ಕ್ಯಾಮೆರಾ ನೋಡಕ. ನೀನ್ ಪುರಾಣ ಸಾಯಂಕಾಲ ಕೇಳ್ತೀನಿ. ಹೋಗ ಬಂದ್ಬಿಟ್ಟ ಇಲ್ಲಿ. ಎಲ್ಲಿಗೋಯ್ತವನೆ ಮಾವ? ನೀನ್ ಜನ್ಮಕ್ ನಾನು ಎಕಡ ಹಾಕ. ಇನ್ನೊಂದ್ ಕಿತ ಏನಾರು ಈ ಮಾವನ್ ಫಾಲೋ ಮಾಡಿದ್ರೆ ಹಳೆ ಎಕಡ ತಗೊಂಡು ಹೊಡೆದ್ ಬಿಡ್ತೀನಿ. ಲೋಪರ್ ತಗೊಂಬಂದು ಎಂತ ಟೈಮಲ್ಲಿ ಹಾಳು ಮಾಡಿಕ್ಬಿಟ್ಟ ಬೇವರ್ತಿ ನನ್ನ ಮಗ. ಹೌದು ಬಿಡ, ಬೀಡಿ ಸೇದ್ರೆ ಬಾಯಿ ಬೋಬಸಂದಾಗಿರ್ತದೆ. ಒಂದ ಎರಡೂ ಬಾಯಿಗೆ ಮಡ್ಕ್ಯಾಬೋದು. ಆಳ್ಬಸಿ ಬಿಡಿ, ಕ್ವಾಲಿಟಿನೇ ಇಲ್ಲ ಕಣ. ಬಡಕ್ಲಿ ಎಲ್ಲ ಒಳಗೆ ಸೊಪ್ಪೆ ಹಾಕಲ್ರು. ಅದಕ್ಕೆ ಕಣ ನಾವು ತುಂಬಾ ಬುದ್ಧಿವಂತರು ಯೋಚನೆ ಮಾಡ್ತೀವಿ. ಅಡಿಕೆನು, ಹೊಗೆ ಸೊಪ್ಪು ಉಜ್ಜಿ ಹಾಕತೀವಿ. ಅಲ್ಲಡು ಲಕ್ಷ್ಮೀನಾರಾಯಣ ಗೋವಿಂದ ಗೋವಿಂದ. ಮಗ ನನ್ನ ಮಗ ಸರಿಯೇ ಮಾಡ್ಬೇಕು ಮಗ. ಓಹೋ ದಾಸಪ್ಪನವರು, ಎರಡೆರಡು ಪಾನ್ ಪರಾಗಿದ್ರೆ ಕೊಡ್ರೆ. ಲೇ ಚಪ್ರ, ಪಾನ್ ಪರಾಗ್ ಬ್ಯಾನ್ ಆಗಿಲ್ವೇನೋ? ಬೀಡಿ ಗಿಡಿ ಕೇಳಿದ್ರೆ ಮಡಗಿರ್ತಾರಪ್ಪ. ನನಗೆ ಒಂದು ಡೌಟ್. ಈ ಪಾರ್ಟಿ ವಯಸ್ಸಾದ್ರೂ ನಿನ್ ತಲೆ ಕೂದಲು ಕರ್ರಗೆ ಅದೆಲ್ಲ ಒಡೆದೆ ಸಿಗರೇಟ್ ಯಾರ್? ಕಾಗೆ ಕಕ್ಕ ಏನಾರು ಆಗ್ತೀರೋ? ಸಿಗಡಿ ನನ್ನ ಕೈಗೆ. ಈ ಮೇಷ್ಟ್ರದೊಳಗೆ ಕ್ವಾಟ್ಲೆ ಆಗ್ಬಿಡತ್ ಕಣ. ಯಾ ನನ್ನ ಮಗನ್ ಕ್ಯಾರೆ ಅಂದವ್ ನಾವು ಈ ವೈನ್ ಗೆದ್ರಕೋಬೇಕು ಹಂಗಾಗ್ಬಿಟ್ಟದೆ. ಏನ್ ಮಾಡಿ, ಎರಡು ಅಕ್ಷರ ಕಲ್ಸ್ಕೊಟ್ಟವ್ರಂತ ಮರ್ಯಾದೆ ಕೊಡ್ಬೇಕು ಅಷ್ಟೇಯ. ಏನ್ಲ ಅದು ಪೋಸ್ಟ್ ತತ್ತಾರಲ್ಲ ಇಲ್ಲೊಂದು ಅಂಟ ಹಾಕಿರೋದು ಓದಲೇ ಕೊಡ್ತಾರಂತೆ ಅನ್ಕೊಂಡ ಓಲಾ. ಏನ್ ಇವ್ರ ಅಪ್ಪನ ಆಸ್ತಿ ಕೇಳ್ದಂಗ ಆಡ್ತಾನಲ್ಲ ಇವನು. ಏನಪ್ಪ ಇದು ಅಂಟಾಕಿದಿ ನನ್ನ ಮಗ. ಗೆಳೆಯ, ಗೀತನ ಹತ್ರ ಮಾತಾಡಿ ಒಂದ್ಸರಿ ಹೊರಗಡೆ ಕರ್ಕೊಬಾ, ನಾವು ಕೇಳಿ ನೋಡ್ತೀವಿ. ಎಷ್ಟು ಜನ ಬಂದವ್ರೆ ಅಂತ ನೀವೇ ನೋಡಿದ್ರಿ ತಾನೆ. ಅದರಲ್ಲೂ ನಾಳೆನೆ ಮದ್ವೆ. ಈಗ ಹೇಳಿದ್ರೆ ಹೆಂಗೆ ಬಾಸ್? ನಾಳೆನು ಇದೇ ಹೇಳ್ತೀಯಾ? ತಮಾಷೆ ಅಲ್ಲ ಬಾಸ್. ಅವ್ರ ಅಪ್ಪಂಗೇನಾದ್ರು ಗೊತ್ತಾದ್ರೆ 4 ಜನನು ಕಡ್ದು ಬೀಗ್ರೂಟಕ್ಕೆ ಮಾಂಸ ಸಾರು ಮಾಡಾಕ್ಬಿಡ್ತಾನೆ. ನಂಗೆ ಯಾಕೋ ಭಯ ಆಯ್ತಾಯ್ತು ಬಾಸ್. ಡಿಯರ್ ರಾಜ, ಇಷ್ಟ ದಿನ ನೀವು ಮಾಡಿದ್ದೆ ಬೇರೆ, ಈಗ ನಾವು ಮಾಡಕ್ ಹೊರಟಿರೋದೇ ಬೇರೆ. ಇದೆಲ್ಲ ಬಾಂಬೆ ಸ್ಟೈಲ್ ಅಮ್ಮ, ನಿನಗೆ ಅರ್ಥ ಆಗಲ್ಲ. 90 ಆಗ್ತಾಗ ಎಲ್ಲ ಬಿಡಿಸಿ ಹೇಳ್ತೀನಿ. ಹೋಗು ರಾಜ, ಕರ್ಕವಾ. ಇವ್ರಿಗೆ ಬಾಂಬೆ ಬಾಯ್ಸ್ ಬಗ್ಗೆ ಗೊತ್ತಿಲ್ಲ ಕಣ. ನೋಡು ಮರಿ, ಡೀಲ್ ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ದೂರ ನಿಂತ್ ನೋಡು. ಅರೆ ಓ ಶಾಂಬಾ, ಇಷ್ಟೊತ್ತಲ್ಲಿ ಸಾಂಬಾರ್ ಯಾಕೆ ಬಾಸ್? ದಿಲ್ವಾಲೆ ದುಲ್ಹನಿಯಾ ಲೇ ಜಾಯಂಗೆ. ಕರ್ಕೊಬತ್ತೀನಿ ಬಾಸ್. ಗೊತ್ತಿಲ್ದಾರ ಬಾಸ್ ಎಲ್ಲ ಬೈಬೇಡಿ. ಗೆಳೆಯ, ಹತ್ತು ಗಾಡಿ.
ಲೇ ಊದ, ವಿಜೃಂಭಣೆಯಿಂದ ನಡೀತಿರೋ ಈ ಮದುವೆಯಾಗ ಆಟ ಆತಂದ್ರೆ ಎಲ್ಲ ಹಳೆ ಸಾಲಗಳು ತೀರ್ಸ್ಬಿಡ್ತೀನಿ ಮಗ ನಾನು. ಎಲ್ಲ ಮದ್ವೆಲಿ ಹಿಂಗೆ ಹೇಳ್ತೀಯ. ನನ್ನ ಮಗನ ಎಲ್ಲಿ ಹಿಡ್ಕೊಂಬಂದ್ರು ಓಹೋ ಬಂದ್ಬಿಟ್ರ ಅಣ್ಣ, ಬರ್ರಪ್ಪ ಯಪ್ಪ, ನಿಮ್ಮ ಸಂಬಂಧ ದಾರಿ ಕಾದ್ ಸಾಕಾಗಿ ಹೋಗೈತಿ. ಲೇ 2 ಫುಲ್ ಬಾಟ್ಲಿ ತರಿಸಿಟ್ಟಿನಿ. ಗಣ್ಯವ್ರ ಅಂತ್ಯಕ ಪೆಂಡಿನ ಅದಾವ್ ರೊಕ್ಕ. ಒಂದು 3-4 ರಾಣಿ ಒಳಗೆ ಒಗದ್ ಬಿಟ್ವಿ. 1 ವರ್ಷಕ್ಕೆ ಆಗೋಟ್ ಮಾಡ್ಕೊಂಡು ಆರಾಮ ಕುಂದ್ರಬೋದ. 18 ಐಟಮ್ ಅವಂತೆ, ಎಲ್ಲ ಸೂಪರ್ ಆಗವಂತೆ. ಬಾಯಲ್ಲಿ ಜೊಲ್ ಸುರಿತೈತು, ಅದಕ್ಕೆ ಒಂದ್ ದೇಪ್ಕ ಬಂದ್ಬಿಟ್ಟೆ. ಎಲ್ಲ ತುಪ್ತವೆ. 19ನೇದು ಪಾಯಸ ಅಂತೆ, ಅದ್ರ ಜೊತೆ ಇಲಿ ಪಾಸಣ ಮಿಕ್ಸ್ ಮಾಡಿ ಸುರಿತಾರೆ. ತಿನ್ ಸಾಯಿ. ಲೇ ಬರೀ ತಿನ್ನದ ಯೋಚನೆ ಮಾಡ್ತೀಯಲ್ಲ, ಅಲ್ಲಿ ನಮ್ ಸಂತು ಎಷ್ಟು ಕಷ್ಟಪಡ್ತಾನೆ. ನನ್ನೇನು ಮಾಡ್ಬೇಕಂತ ಮಾಡಿರೋ ನೀವೆಲ್ಲ ಸೇರಿ. ಲವ್ ತಟ್ಟಿ ಮನಿ ಸಂತು ಗೀತನ ಹತ್ರ ಏನೋ ಮಾತಾಡ್ಬೇಕಂತೆ, ಕರ್ಕಂಬ. ಅಪ್ಪ ನಾನ್ ನಿಮ್ಮ ಗುಂಪಿಗೆ ಸೇರಿದವ ಅಲ್ಲ ಪಾಯಪ್ಪ, ನಂದಾದ ಗುಂಪು ಬ್ಯಾರೆ ಐತಿ, ಹೋಗ್ರಿ. ತಟ್ಟಿ ಮನಿ ಬರ್ಲ ಇಲ್ಲಿ. ನೀವೇನು ಹೇಳ್ತಾನ ಏನು? ಡಿಸೈಡ್ ಮಾಡೇ ಬಿಟ್ನಾ? ಮತ್ತಗೋ ಪಾಪ ಕಡೆದಾಗಿ ಒಂದು ಗಿಫ್ಟ್ ಕೊಡ್ಬೇಕಂತ ಅವ್ನ ಹೊರಗಡೆ ನಿಂತವನು ಗೀತನ್ ಕರ್ಕೊಂಬ ಸ್ವಲ್ಪ. ಅಬ್ಬಾ ಅಂತೂ ಸಂತೋಷ, ಮನಸ್ಸು ಬದಲಿ ಮಾಡಿಬಿಟ್ಟಾನಂದಂಗ. ನೋಡು ನನಗೀಗ ಆಗಿರೋ ಸಂತೋಷದಾಗ ಕಣ್ಣಾಗ ನೀರು ಬರಾಕತ್ತಾವ. ನಿಮ್ಮ ಜೊತೆ ಸೇರಿ ತಪ್ಪಿಗೆ ಕರ್ಕೊಂಡು ಬರ್ತೀನಿ. ಗಿಫ್ಟರ ಕೊಡ್ಲಿ, ಇಲ್ಲ ಲಿಫ್ಟಿಗೆ ಲಿಫ್ಟ್ ಸೇರಿಸಿ ಕಿಸ್ಸರ ಕೊಡ್ಲಿ, ಒಟ್ಟ ಈ ಕತಿಗೆ ಏನಾರ ಮಾಡಿ ಇವತ್ತು ಮಂಗಳ ಹಾರಿಬಿಡ್ರಿ. ಆದರೂ ರಿಸ್ಕ್ದ ಕೆಲಸಲೇ ಅಪ್ಪ ಇದು. ಬೇಕಾದ ರಿಸ್ಕ್ ಆಗಲಿ, ಇವತ್ತು ಜಂಪ್ ಮಾಡೇ ಬಿಡ್ತೀನಿ. ಇಷ್ಟು ಮಂದಿಯಾಗಿ ಹೆಂಗಪ್ಪ ಹರ್ಸ್ಕೊಂಡು ಹೋಗೋದು ಟ್ರೈ ಮಾಡ್ತೀನಿ. ಏ ಹುಡುಗಿಯರೇ, ಅಲ್ಲಿ ಯಾರ ಕರೀತಾರ ನೋಡಿ ನಿಮ್ಗ? ಎಲ್ಲಿ? ಗೀತಾ, ಸಂತು ನಿನಗೇನೋ ಗಿಫ್ಟ್ ಕೊಡ್ಬೇಕಂತ ಹೇಳಿ ಮಂಟಪದ ಹೊರಗಡೆ ಕಾಯ್ಕೋತ್ ನಿಂತಾನ. ಬಾ ಹೋಗುನು. ಇವಾಗ ಹೆಂಗ್ ಬರಕಾಗತ್ತೆ? ಅಯ್ಯೋ ಫೋಟೋ ತೆಗೆಸ್ಕೋತೀನಂತ ಸುಳ್ಳು ಹೇಳು, ಅಷ್ಟು ಹೇಳಿ ಸಾಕು. ಸರಿ ಚಿಕ್ಕಮ್ಮನ್ ಕೇಳ್ತೀನಿ. ಆತು ದೌಡ್ ಹೇಳ್ಬಾ ಹೋಗ್ಬೇ. ಹುಡುಗಿಯರ ನಿಮ್ದೆಲ್ಲ ಲವ್ ಮ್ಯಾರೇಜು ಏನ ಅರೇಂಜ್ ಮ್ಯಾರೇಜು? ಯಪ್ಪ ನಿಮ್ ಸಂಗನ ಬೇಡಪ್ಪ ಯಪ್ಪ. ಲೇ ಹುಡುಗ ಹುಡುಗಿಯರ ಇವ್ರ ಮಾತು ಕೇಳಬೇಡ್ರಿ, ಸತ್ಯಾನಾಶ ಆಗಿ ಹೋಗ್ಬಿಡ್ತೀರಿ. ಗುಡ್ ಬಾಯ್ ಗುಡ್ ಗರ್ಲ್. ಬನ್ನಿ ಅಂಕಲ್, ಬಾ 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 ಹೋಗ್ಬಾ. ಓಯ್ ಏ ಹುಡುಗಿಯರ ನೀವೆಲ್ಲಿ ಬರಾಕತ್ತೀರಿ? ವಧುನ್ ಜೊತೆಗೂ ಬೇಡ, ವರನ್ ಜೊತೆಗೂ ಬೇಡ, ಹೊರಗಡೆ ಉಡಾಡ್ ಹುಡುಗರು ಗುಂಪ ನಿಂತೈತಿ. ನಾ ರಕ್ಷಣೆ ಮಾಡ್ಕೊಳಕ್ ಆಗೋಲ್ದು, ನಿಮ್ಮನ್ನೆಲ್ಲಿ ರಕ್ಷಣೆ ಮಾಡ್ಲಿ? ಒಳಗೆ ಹೋಗ್ರಿ, ಶೆಣರದ್ರಿ. ಬಾ ಬಾ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಏಯ್ ಯಾರ್ ನೀವ? ಗಂಡಿನ ಕಡೆಯವರು. ಗಂಡಿನ ಕಡೆ ಆದ್ರೆ ಏನಾತು? ಹೆಣ್ಣವ್ರ ಕಡೆ ಅಂದ್ರೆ ಕಿಮ್ಮತ್ತಿಲ್ಲ, ಗಂಡವ್ರ ಕಡೆ ಅಂದ್ರೆ ಕೊಂಬಂದವ. ಹೆಣ್ಣವ್ರ ಅಂದ್ರೆ ಒಟ್ಟ ಕಿಮ್ಮತ್ ಕೊಡ್ಲಾರ್ದೆ ಕರ್ಕೊಂಡು ಹೋಗ. ಯಪ್ಪ ಎಷ್ಟು ಚೆಕ್ ಪೋಸ್ಟರ್ ಪಾಸ್ ಮಾಡ್ಬೇಕಾತಪ್ಪ ನಮ್ಮ ಮನೆ ಬರ್ಕಂತೀನಿ ನಾನು. ಬಾ ಹುಡುಗಿ ಬಾ, ಇಲ್ಲಿಗೆ ನನ್ನ ಕೆಲಸನ ಮುಗ್ದಂಗಾತು. ಏನು ಗಿಫ್ಟ್ ಕೊಡ್ತಾನೋ, ನಾ ಏನು ಕಿಸ್ ತಗೋತೀನೋ ಅದು ದೇವ್ರ. ಗೀತವ್ವ ಇವರಿಬ್ರು ಸಂತೂನ್ ಫ್ರೆಂಡ್. ನಾವು ಸಂತೂನ ಬಾಂಬೆ ಫ್ರೆಂಡ್ಸ್. ಗುಡ್ ಬಾಯ್ಸ್. ಅದು ಸಂತು ಎಲ್ಲಿ? ಒಳಗಡೆ ಇದ್ದಾನೆ. ವೆಲ್ಕಮ್ ಟು ಇನೋವಾ. ಹೋಗು, ಏನ ಕೊಡ್ತಾನಂತ ಒಳಗಡೆ ಹೋಗಕ್ ಮುಂಚೆ ಈ ಖರ್ಚಿಪ್ ಒಂದ್ಸಲ ಮೂಸ್ಬಿಟ್ಟು ಹೋಗಿ ಗಮ್ಮನ್ನತ್ತೆ. ಸಂತುಗೂ ಗೀತಕ್ಕೂ ಮದುವೆ ಮದುವೆ ಆಗ್ಬೇಕು ಅಂದ್ಬಿಟ್ಟು ಕಿಡ್ನಾಪ್ ಮಾಡ್ಬಿಟ್ಟಿವೆ. ಇದೆಲ್ಲ ಬಾಂಬೆ ಟೆಕ್ನಿಕ್. 90 ಹೊಡೆದ್ಮೇಲೆ ಹೇಳ್ತೀನಿ, ಮುಚ್ಕೊಂಡು ಹತ್ತಪ್ಪ ಗಾಡಿನ. ನಾನು ತಗೋತೀನಿ, ನೀ ಬತ್ತಿ ಬರಲ್ವಾ? ಬೇಗ ನೆನೆ ಇಟ್ಟಿನಿ, ಮುಂಜಾನೆ ತೋಡ ಮಾಡ್ಬೇಕನ. ಇಲ್ಲೇ ಇದ್ರೆ ನೀ ತಿದ್ದಿ ಮಾಡ ಬರ್ತಾರ, ಹಾಳಾಗ ಹೋಗು. ಕಿರಣ್ ಗೌಡ ಎತ್ತ ಗಾಡಿ ಕರ್ಕ ಬಂದಿರೋ ನೀನು ಬುಟ್ಟಾರ ಎಲ್ಲಾರು ತಪ್ಪಿಸ್ಕೊಳ್ಳೇ. ಹೋಗ್ರಿ ಹೋಗ್ರಿ ಹಾಳಾಗ್ ಹೋಗ್ರಿ. ಗೀತನ ಎಲ್ಲಿ ಕರ್ಕೊಂಡೋದ್ರು? ನಿಮ್ಮ ಆಯಿ ಕುಲಾಯಿ ಹೊಲಿಸ್ಕೊಂಬರಕ್ ಹೋಗ್ಯಾರ. ಅಯ್ಯಯ್ಯೋ ಲೇ, ನನ್ನ ಮಾತು ಸ್ವಲ್ಪ ನೆನಪಿಟ್ಕೊಂಡು ಕೇಳ್ಕೊಡ್ರಿ. ಇಲ್ಲಿ ಏನ್ ನಡೆದೈತಿ ನಮಗ್ ಗೊತ್ತ ಇಲ್ಲ, ನಾವ್ ಯಾರು ನೋಡೇ ಇಲ್ಲ. ನೆನಪಿಟ್ಕೊಡ್ರು ಯಪ್ಪ. ಉದ್ಭವ ಮೂರ್ತಿ ಶ್ರೀ ಚನ್ನಕೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ತಾರೀಕು 15 ಕ್ಯಾತಳ್ಳಿ ಗ್ರಾಮದಲ್ಲಿ. ಲೇ ಪುತ್ರೆ ಬಾರ್ಲಾ ಇಲ್ಲಿ. ಏನ ಬಾರ್ಲಾ ಇಲ್ಲಿ. ಓದ್ಲಾಗಿದ ಉತ್ಸವ ಮೂರ್ತಿ ಶ್ರೀ ಚನ್ನಕೇಶ್ವರ ಇದೋದ್ಲಾ ಮುಖ್ಯ ಅತಿಥಿಗಳಾಗಿ ಯೋಗರಾಜ್ ಭಟ್ರು. ನಾವು ಅವ್ರು ನೋಡ್ಬೇಕು ಅಂತ ನಾವು ಬೆಂಗಳೂರಿಗೆ 2 ಸಲ ಹೋಗಿ ಬಂದಿದೀವಿ. ಈಗ ನೋಡಿದ್ರೆ ಅವ್ರೇ ಬರ್ಬೋದವ್ರೆ. ಮಗ ಈ ಚಾನ್ಸ್ ಮಾತ್ರ ಮಿಸ್ ಮಾಡ್ಕೋಬಾರ್ದು. ಅವ್ರ ಕಾಲಾದ್ರೂ ಇಟ್ಕೊಂಡು ಅವ್ರ ಜೊತೆ ಸೇರ್ಕೊಂಡ್ಬಿಡ್ಬೇಕು. ಪಟ್ಟಾಗಿ ಇಟ್ಕೊಂಡ್ಬಿಡುವ ಕಣೋ, ಅವ್ರನ್ನ ಕರ್ಕೊಂಡ್ಬಿಡ ಕಣೋ. ಅಯ್ಯೋ ನನಗಂತೂ ಖುಷಿ ತಡಕಾಗ್ತಾ ಇಲ್ಲ. ಕತ್ತಲಲ್ಲಿ ಕರಡಿಗೆ ಚಾಪಗಳು ತಿರಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ಜಂಪಿಂಗ್ ಜಪಾನ್ ಜಂಪಿಂಗ್ ಜಪಾನ್ ಜಂಪಿಂಗ್ ಜಪಾನ್ ಗಿಲಿ ಗಿಲಿ ಜಂಪಿಂಗ್ 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 ಜಪಾನ್ ಜಂಪಿಂಗ್ ಜಪಾನ್ ಜಂಪಿಂಗ್.
ಯಾವನ ಇವನು ಗೋಡೆ ಮೇಲಿನ ಧೂಳು ಹೊಡೆದ ಹೊಡಿತಾ ಇದೆಯಲ್ಲ. ಎಷ್ಟಾಯ್ತು? 25 ರೂಪಾಯಿ ಅಣ್ಣ. 25 ರೂಪಾಯ? ಲೇ, ತಲೆಯಲ್ಲಿ 2 ಕೂದ್ಲಿಲ್ಲ, ಅದನ್ನ ಕಟ್ ಮಾಡಕ್ಕೆ 25 ರೂಪಾಯ? ಹಂಗಲ್ಲಣ್ಣ, ಅವನ್ನ ಕೂದ್ಲು ಹುಡುಕಿ ಮಾಡ್ಬೇಕಣ್ಣ, ಅದಕ್ಕಣ್ಣ 25 ರೂಪಾಯಿ. ಏನೇ ಆಗ್ಲಿ ಬೋ ಜಾಸ್ತಿ ಆಗೋಯ್ತು. ಏನಣ್ಣ ತಲೆ ಮೇಲೆ ಕೂದ್ಲು ಅಂತಂದು ಮೈಯಗಿರ ಕೂದಲು ತಸಿರಣ್ಣ? ಏನೋ ಹಾಗಂದ್ರೆ? ಹಂಗಲ್ಲಣ್ಣ, ಮೈಯಗಲ್ಲ ಅಂದ್ರೆ ಕಂಕಳು ತಸರಣ್ಣ. ಹಂಗೇಳು ಮತ್ತೆ. ನೀನ್ ಮಾತಾಡಿದ್ದೀನಿ ಜನ ತಪ್ಪು ತಿಳ್ಕೊತಾರ ಆಮೇಲೆ. ತಗ ಅಬ್ಬಾ ಬೋಣಿ ಆಯ್ತು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಡ್ಡೆತ್ತವು. ಕೆಂಪಣ್ಣ, ಓ ದಾಸಯ್ಯ, ಹೆಂಗೈತ್ ನಿನ್ ಬಿಸ್ನೆಸ್? ನಿನ್ ಬಿಸ್ನೆಸ್ ಮನೆ ಹಾಳಾಗೋಯ್ತು. ನಿನ್ ಮಗಂದು ಸಾನೆ ಆಗ್ಬಿಟ್ಟೈತೆ. ಹ್ಞೂ ಕಣಯ್ಯ, ಸ್ಯಾನೆ ವಯಸ್ಸಾಗ್ಬಿಟ್ಟೈತೆ. ಎಲ್ಲಾದ್ರೂ ಹೆಣ್ಣಿದ್ರೆ ನೋಡು. ಉಗಿ ಮಕ್ಕೆ, ನಿನ್ ಮಗನಿಗೆ ಹೆಣ್ಣು ನೋಡ್ತೀನಿ ಅಂತ ನಾನು ಹೇಳ್ದಾ? ನಿನ್ ಮಗನಿಗೆ ಕೊಬ್ಬು ಸಾನೆ ಆಯ್ತು ಅಂದೆ. ಯಾಕಯ್ಯ, ಅಂತದೇನಾಯ್ತು? ಅಲ್ಲ, ನಾನ್ ಬೀದಿಲ್ ಬತ್ತಿದ್ರೆ ನನ್ನ ನಿಲ್ಸ್ಬಿಟ್ಟು ಪಾನ್ ಪರಾಗೈತಾ ಬೀಡಿ ಆಯ್ತಾ ಅಂತ ಕೇಳ್ತಾನೆ. ಆದ್ರಾಗ ಏನೈತೆ? ನನ್ನ ಹತ್ರನು ಕೇಳ್ತಾನೆ. ನಿನ್ನ ಹತ್ರ ಇದ್ರೆ ಕೊಡು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಹತ್ತಿ ನೋಡು ಮಕ್ಕದ ಮೇಲೆ. ಅಪ್ಪ ಹೇಳೋ ಮಾತಾ ಇದು? ಮಗನಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕಯ್ಯ. ಯೋ ಮುಚ್ಚಯ್ಯ, ಅಂತದೇನೇ ಆಗೈತೆ ನನ್ನ ಮಗನಿಗೆ? ನನ್ನ ಮಗ ಹುಟ್ಟಿದಾಗ ರೇವಣ ಸಿದ್ದೇಶ್ವರ ಬೆಟ್ಟದಾಗೆ ಕೈ ತೋರಿಸಿದ್ದೆ, ಬೋ ದೊಡ್ಡ ಮನುಷ್ಯ ಆಯ್ತಾನೆ ಅಂತ ಹೇಳವ್ರೆ. ಓ, ಬೋ ದೊಡ್ಡ ಮನುಷ್ಯ ಆಗ್ತಾನೆ. ಈಗ್ಲೇ ಊರ್ನೆಲ್ಲ ಉರಿದು ಉಪ್ಪಿನಕಾಯಿ ಹಾಕ್ತವನೆ ನೋಡು. ಹಿಂಗೆ ಮಾಡಿದ್ರೆ ನಾನು ಸಾವುಕಾರ ಸಿದ್ದಯ್ಯನವ್ರಿಗೆ ಹೇಳಿ ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಯ್ತದೆ. ಕಂಡಿವ್ನಿ ಹೋಗಯ್ಯ, ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ದಾಸಯ್ಯನ ಗಳಗಂಟೆಗೆ ಎದಿರ್ತಾನ ನನ್ನ ಮಗ. ಬುದ್ಧಿ ಹೇಳಕ್ ಬಂದ್ಬಿಟ್ಟ ನನಗೆ. ಅದ್ ಸರಿ, ನಿಮ್ಮಪ್ಪ ನೀನು ಸರಿ ಬುದ್ಧಿ ಹೇಳಿದ್ರಲ್ವಾ, ನೀನ್ ನಿನ್ ಮಗನ ಬುದ್ಧಿ ಹೇಳೋದು. ದಸಪ್ಪ ಬಾ, ಕಟಿಂಗ್ ಮಾಡ್ತೀನಿ. ಕಟಿಂಗ್ ಮಾಡ್ತೀಯಾ? ಈಗ ಹೋದ್ನಲ್ಲ, ಅವನೇ ಕರೆದು ಕಟಿಂಗ್ ಮಾಡು. ಅವನ್ ತಲೆ ಮ್ಯಾಗೆ 2-3 ಕೂದ್ಲಿಲ್ಲ, ವಾರಕ್ಕೆ 3 ಸಲ ಕೆರೆಸ್ಕತಾನೆ. ಕಾಳ ನನ್ನ ಮಗ ಹೋಗಟ್ಲೆ. ಹಲೋ, ನಾನು ಲಾಯರ್ ಲಕ್ಷ್ಮೀಪತಿ ಅಲಿಯಾಸ್ ಬೇಲ್ ಬೇಲಪ್ಪ ಅಂತ. ನೀವೇನು ಕಾಳಜಿ ಮಾಡಬೇಡ್ರಿ, ಮರ್ಡರ್ ಕೇಸ್ ಇರ್ಲಿ, ರೇಪ್ ಕೇಸ್ ಇರ್ಲಿ, ನಾನು ಬೇಲ್ ಕೊಡಿಸ್ತೀನಿ ರೀ. ಆಯ್ತು ಬರ್ರಿ, ಅಲ್ಲಿ ಆಫೀಸಿಗೆ ಬರ್ರಿ. ಓಹೋ ತಿಮ್ಮರಾಯ್ರ. ಓಹೋ ಲಕ್ಷ್ಮೀಪತಿ ಅವರು ಸ್ಯಾಂಡ್ರಿ ಅಪ್ಪ. ನಮಸ್ಕಾರ. ಆರಾಮದಿರಿ? ಬೇಷದಿನಿ, ಪಾಡದಿನಿ, ಗಾವದಿನಿ. ಎಲ್ಲ ಒಟ್ಟಿಗಾದ್ರೆ ಹೇಳ್ರಿ. ನೋಡ್ರಿ, ನಾಳೆ ವಾರ ನಮ್ಮ ಮನೆ ಗೃಹ ಪ್ರವೇಶ. ಬನ್ರಿ ಪುತ್ರ, ಕೊಡು ಒಂದು ಪತ್ರ. ಇದೇನ್ರಿ ಗೃಹ ಪ್ರವೇಶದ ಕಾರ್ಡ್ ಜೊತೆಗೆ ಪೋಸ್ಟ್ ಕಾರ್ಡ್ ಕೊಡಕ್ ಹತ್ತಿರಲ್ಲ? ಓ, ಒಂದ್ ತಗೊಂಡ್ರು ಒಂದ್ ಫ್ರೀ. ನೀ 3 ತಗೊಂಡ್ರು ನಾ 1 ಫ್ರೀ ಕೊಡಂಗಿಲ್ಲ. ಬರ್ತಿದ್ರ ಬರ್ತೀನಿ ಅಂತ ಬರ್ದಾಕು, ಬರುದಿಲ್ಲ ಅಂದ್ರೆ ಬರುದಿಲ್ಲ ಅಂತ ಬರ್ದಾಕು. ನೀ ಬರ್ಲಿಲ್ಲ ಅಂತ ನಮಗೇನು ಬೇಜಾರು ಇಲ್ಲ. ಆದ್ರ ಪತ್ರ ಬರೀದ್ ಮಾತ್ರ ಮರಿಬೇಡ. ಓಹೋ ರಾಮಚಂದ್ರ, ಇದೇನೋ ಮಾರಾಯ, ಎಲ್ಲ ವಿಷಯ ಹೊಸದಾಗ ಆಯ್ತಲ್ಲ. ಲೋ ಪುತ್ರ, ಇವನು ಒಳಗುಟ್ಟ ತಿಳಿಯೋದಲ್ಲ ಮಿತ್ರ. ಅಲ್ಲೋ ಈ ಪೋಸ್ಟ್ ಕಾರ್ಡ್ ಹಾಕ್ಬೇಕು. ಸಿಂಪಲ್ ಸರ್, ಬರ್ತೀನಿ ಅಂತ ಬರ್ದವ್ರಿಗೆ ಅಷ್ಟೇ ಊಟ ಆರ್ಡರ್ ಮಾಡ್ತಾನೆ, ಬರ್ದವ್ರಿಗೆ ಇಲ್ಲ. ಹೌದಾ? ಹಂಗಾರ ಬರಲ್ಲ ಅಂತ ಬರ್ದು ಹೋಗ್ಬಿಟ್ರೆ ಜೊತೆಗೆ ನಿಮ್ ಊಟ ನೀವೇ ತಗೊಂಡೋಗ್ಬೇಕು, ಅವನ್ ಹಾಕಲ್ಲ. ಹಂಗಾರ ಬರ್ತೀನಿ ಅಂತ ಬರ್ದು ಹೋಗದೆ ಜೈಲಿಗೆ ನಿಮ್ ಹೆಂಡತಿನ ಊಟ ತಗೊಂಡ್ ಕೊಡ್ಬೇಕು. ಅವನ್ ಕಾರ್ಡ್ ಕೊಡ್ಲ ಅಂತ ಹರಿದು ಬಿಸಾಕ್ಬಿಟ್ರೆ ಬೇಲೆ ಇಲ್ಲ, ಸೀದಾ ಜೈಲೇ. ಹಂಗ ವಾದ ಮಾಡ್ತಾನೆ. ಜೆರಾಕ್ಸ್ ಅವನ ಹತ್ರ ಇದೆ, ಕಾರ್ಡ್ ಬದ್ದ. ಬೇಬೆ ಮೂಸಯ್ಯ, 2 ನಿಮಿಷ ಸರ್.